ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ವೆಲ್ಕಮ್. ತುಂಬಾ ಅರ್ಲಿ ಮಾರ್ನಿಂಗ್ ವ್ಲಾಗ್ ಮಾಡ್ತಾ ಇದೀನಿ. ತುಂಬಾ ಅರ್ಲಿ ಅಂದ್ರೆ 6:30 ಆಗಿದೆ. ಆದ್ರೆ ಇದು ವೆರಿ ಸ್ಪೆಷಲ್ ವ್ಲಾಗ್, ಯಾಕಂದ್ರೆ ಇದು ನನ್ನ ಸೀಮಂತದ ಡೇ. ಇವತ್ತೊಂದು ಸೀಮಂತ ನಡೀತಾ ಇದೆ. ಸೊ ವೆನ್ಯೂಗೆ ಹೊರಟಿದೀವಿ ನಾನು ಅಭಿ. ಫಸ್ಟ್ ನಾನು ಹೋಗ್ತಾ ಇದೀನಿ. ನಾನು ಹೋಗ್ಬಿಟ್ಟು ಸ್ವಲ್ಪ ಮೇಕಪ್ ಮಾಡಿಸ್ಕೊಳ್ಳೋಣ ಅಂತ ನಾನು ಸ್ವಲ್ಪ ಬೇಗ ಹೊರಟಿದ್ದೀನಿ. ಸೊ ಅಭಿ ನನ್ನ ಡ್ರಾಪ್ ಮಾಡಕ್ ಬರ್ತಾ ಇದ್ದಾನೆ. ಇವತ್ತು ಎಷ್ಟು ಕವರ್ ಮಾಡೋಕ್ಕಾಗುತ್ತೆ ಈ ವ್ಲಾಗ್ನ, ಈ ಡೇನ ಅಂತ ನಂಗೆ ಗೊತ್ತಿಲ್ಲ. ಬಟ್ ಆದಷ್ಟು ಟ್ರೈ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ನೋಡೋಣ ಹೇಗೆ ಬರುತ್ತೆ ಅಂತ. ಸೊ ನನ್ನ ಜೊತೆ ನನ್ನ ಸೀಮಂತ ಹೇಗಿರುತ್ತೆ ಅಂತ ನೀವು ನೋಡಿ. ನಂಗೆ ನಿದ್ದೆ ಬರ್ತಾ ಇದೆ. ನಾನು ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟ ಮೇಲೆ ಇವನು ಎದ್ದಿರೋದು ಗೈಸ್. ಎದ್ದು ಹಂಗೆ ಬಂದಿದ್ದಾನೆ. ಇವಾಗ ಹೋಗಿ ಸ್ನಾನ ಮಾಡ್ಬೇಕು ಅನ್ಸುತ್ತೆ. ಇವಾಗ ಹೋಗಿ ಅಂದ್ರೆ ಮಲ್ಕೋತೀನಿ. ನಿನ್ಗೆ ಬೇಕಲ್ಲ ಪೇಂಟ್ ಮಾಡಕ್ಕೆ 2 ಗಂಟೆ. ನಾನೇನ್ ಮಾಡಿ ಇಲ್ಲ ಗಂಟೆ ಸಾಕು. ನೋ 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 ನೋ. ಓಕೆ ಬನ್ನಿ ಇವಾಗ ವೆನ್ಯೂ ಹೋಗೋಣ. ವೆನ್ಯೂ ಬಂದು ಆಯಿಸ್ಟರ್ ಬೇದು ಅರೇನಾ ಬ್ಯಾಂಕೆಟ್ ಹಾಲ್. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇನ್ನೇನೊಂದು 5-10 ಮಿನಿಟ್ಸ್ ರೀಚ್ ಆಗ್ತೀವಿ. ನಾನು ಹೋಗಿ ಒಂದು ಸ್ವಲ್ಪ ಹೊತ್ತಿಗೆ ನನ್ನ ಮೇಕಪ್ ಆರ್ಟಿಸ್ಟ್ ಕೂಡ ಬರ್ತಾರೆ. ಆದರೆ ಐ ಆಮ್ ವೆರಿ ಎಕ್ಸೈಟೆಡ್ ಟು ಸಿ ಡೆಕೋರ್ ಹೇಗೆ ಮಾಡಿರ್ತಾರೆ ಅಂತ. ನಾನು ನಿನ್ನೆ ಸ್ವಲ್ಪ ಸ್ನೀಕ್ ಪೀಕ್ ಸಿಕ್ತು ನನಗೆ. ಹೌದಾ? ಚೆನ್ನಾಗಿದೆ. ಅಭಿ ಪಾಸಿಟಿವ್ ರಿವ್ಯೂ ಕೊಟ್ಟಿದ್ದಾನೆ. ಸೊ ನಾನು ಹೋಗಿ ನೋಡ್ತೀನಿ. ಅಭಿ ನಿಂಗೆ ಹೆಂಗೆ ಅನ್ನಿಸ್ತಾ ಇದೆ ನನ್ನ ಕಳ್ಸಕ್ಕೆ? ಐ ಯು ಹ್ಯಾಪಿ? ಒಳಗೊಳಗೆ ಹ್ಯಾಪಿನೇ. ಒಂಥರ ಹ್ಯಾಪಿ, ಒಂಥರ ಪಾಪ ಹೊರಟೋಗ್ತಾಳಲ್ಲ ಅಂತ ಅನ್ಸುತ್ತೆ. ಸುಮ್ಮನೆ ಹೇಳ್ತಾ ಹಂಗೆ ಫುಲ್ ಖುಷಿಯಾಗಿದ್ದಾನೆ. ಹೋಗ್ಬಿಡ್ತಾಳೆ, ಆರಾಮಾಗಿರ್ಬೋದು, ತಲೆ ತಿನ್ನಕ್ಕೆ ಯಾರು ಇರಲ್ಲ ಅಂತ. ಮದ್ವೆ ಆದ್ಮೇಲೆ ಇದೇ ಫಸ್ಟ್ ಅನ್ಸುತ್ತಲ್ವಾ ನಾವು. ನಾನ್ ಬೇರೆ ಮನೆ, ಇವ್ರ ಮನೆ ಬೇರೆ ಮನೇಲಿ ಇರೋದು. ಎಕ್ಸೆಪ್ಟ್ ಫಾರ್ 4 weeks ಇನ್ ಆಷಾಢ. ಫಸ್ಟ್ ಆಷಾಢದಲ್ಲಿ ಅವಾಗ್ಲೂ ಅಟ್ಲೀಸ್ಟ್ ಮೀಟ್ ಮಾಡ್ತಿದ್ವು ಹೊರಗಡೆ. ಆದ್ರೆ ಇವಾಗ ನಾನು ಸ್ವಲ್ಪ ಓಡಾಡೋದು ಕಡಿಮೆ ಆಗೋದ್ರಿಂದ, ಅಭಿನೂ ಕೆಲಸ ಮಾಡ್ತಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ಬೋದು. ಬ್ಯಾಕ್ ಟು ಬ್ಯಾಕ್ ಕಾಲ್ಸ್ ನಂಗೆ. ಮಾರ್ಕೆಟ್ಗೆ ಹೋಗ್ಬಿಟ್ಟಿದ್ದಾರೆ ನಮ್ಮಪ್ಪ ಸಾಮಾನು ತಗೊಂಬರಕ್ಕೆ. ಸೊ ಅವ್ರಿಗೆ ಫುಲ್ ಕನ್ಫ್ಯೂಷನ್. ಎವ್ರಿ ಅಂಗಡಿಗೆ ಹೋದಾಗ ಒಂದೊಂದು ಕಾಲ್ ಮಾಡ್ತಾರೆ ನನಗೆ. ಸೊ you're almost there. ಸೊ ಗೈಸ್, ನಾನು ಮನೆಗೆ ಹೋಗಿ ನಾನು ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಬಂದೆ. ಆದರೆ ಇವಳ್ದಿನ್ನೂ ಪೇಂಟಿಂಗ್ ಮುಗ್ದಿಲ್ಲ, ಮಾಡಿಸ್ತಾ ಇದ್ದಾಳೆ. ಗೈಸ್, ವೆಲ್ಕಮ್ ಟು ದ ಸೀಮಂತಮ್ ಆಫ್ ರಶ್ಮಿ. ಅವಳ ಥರನೇ ಇದೆ ಹೆಚ್ಚು ಕಮ್ಮಿ. ಸೊ ನಮ್ಮ ಸೀಮಂತ ಇವೆಂಟ್ ನಡೀತಾ ಇರೋದು ಈ ಆಯಿಸ್ಟರ್ ಬೇಯಲ್ಲಿರೋ ಅರೇನಾ ಬ್ಯಾಂಕ್ವೆಟ್ ಹಾಲಲ್ಲಿ, ವಿಜಯನಗರ್ 2nd ಸ್ಟೇಜು. ಸೊ ಹೊರಗಡೆ ಈ ಥರ ಇದೆ. ನಮಗೆ ತುಂಬ ಇಷ್ಟ ಇದು ಜಾಗ. ಆ್ಯಂಡ್ ಈ ವಾಕ್ ಪಾತ್ ನೋಡಿ, ಏನು ಗ್ರೀನ್ರಿಯಾಗಿ ಸಕ್ಕತ್ತಾಗಿದೆ. ಆ್ಯಂಡ್ ಇದು ನೋಡಿ ಎಷ್ಟು ಸಖತ್ತಾಗಿದೆ. ಫುಲ್ ಗಿಡ ಮರಗಳು ಹಾಕ್ಕೊಂಡು ಚೆನ್ನಾಗಿರುತ್ತೆ. ನಮ್ಮಪ್ಪ, ನಮ್ಮಕ್ಕ, ನಮ್ಮ ವೆರಿ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ಸು ಟೈಮ್ ಪಾಸ್ ಮಾಡ್ತಾಯಿದ್ದಾರೆ. ನೋಡಿ, ಈ ಬುದ್ಧನೂ ಚೆನ್ನಾಗಿದೆ ಅಲ್ಲಿ. ಹಾಗೆ ನೀವು ಮುಂದೆ ಬಂದರೆ ದೆನ್ ಯು ಹ್ಯಾವ್ ಒಂದು ಕೌಂಟರ್. ಇಲ್ಲಿ ವೆಲ್ಕಮ್ ಡ್ರಿಂಕ್ಸು ಅದು ಇದು ಸರ್ವ್ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ ಒಂದು ಗಣೇಶಂಗೆ ಒಂದು ಫ್ಲವರ್ಸು. ಆ್ಯಂಡ್ ಇದು ನಮ್ಮ ಎಂಟ್ರೆನ್ಸ್ ಡೆಕಾರ್. ತುಂಬ ಚೆನ್ನಾಗಿ ಮಾಡಿದ್ದಾರೆ, ವೆರಿ ನೀಟ್. ಆ್ಯಂಡ್ ಇಲ್ಲೊಂದು ವೆಲ್ಕಮ್ ಬೋರ್ಡ್ ಇದೆ, ವೆಲ್ಕಮ್ ಟು ದ ಸೀಮಂತಮ್ ಆಫ್ ರಶ್ಮಿ. ಅದರದನ್ನೇ ಚಿಕ್ಕ ವರ್ಷನ್. ಆ್ಯಂಡ್ ದೆನ್ ಹಾಲ್ ಈ ಥರ ಇದೆ. ಒಂದು 100-150 to 200 ಒಳ್ಳೆ ಸ್ಪೇಸ್. ಆ್ಯಂಡ್ ಆಫ್ ಕೋರ್ಸ್ ಐ ಶೋಡ್ ಯು ಆಲ್ ದ ಡೆಕಾರ್. ಇನ್ನೊಂದು ಸಾರಿ ತೋರಿಸ್ತೀನಿ ಡೆಕಾರು. ಸೊ ಇದು ಫ್ಲವರ್ ಡೆಕೋರೇಷನ್ನು ನಮ್ಮ ಮೈಸೂರವರೇನೆ ಮಾಡಿರೋದು, ದೀಪಾವಳಿ ಇವೆಂಟ್ಸ್ ಅಂತ. ತುಂಬ ನೀಟಾಗಿ ಮಾಡಿದ್ದಾರೆ, ಜಸ್ಟ್ ಲೈಕ್ ಹೌ ರಶ್ಮಿ ವಾಂಟೆಡ್. ಆ್ಯಂಡ್ ಮೈಸೂರು ಕಪಲ್ಗೆ ಪ್ಲೇಟ್ ಡೆಕೋರ್ ಮಾಡಿರೋದು ಮೈಸೂರು ಪ್ಲೇಟ್ ಡೆಕೋರ್ಸ್ ಅಂತ. ಇವ್ರೂ ತುಂಬ ನೀಟಾಗಿ ಮಾಡಿದ್ದಾರೆ, ತುಂಬ ಖುಷಿ ಆಯಿತು. ಆಲ್ರೆಡಿ ಫೋಟೋಶೂಟ್ ನಡೀತಾ ಇದೆ ನೋಡಿ. ಜಸ್ಟ್ ನಮ್ಮ ಫ್ಯಾಮಿಲಿಯವ್ರು ಮಾತ್ರ ಇವಾಗಿರೋದು. ಗೆಸ್ಟ್ ಎಲ್ಲ ಬರೋಕ್ಕೆ ಇನ್ನು ಬೇಜಾನ್ ಟೈಮ್ ಬೇಕು. ಅಲ್ಲಿವರೆಗೆ ಫೋಟೋಶೂಟ್. ಏನಮ್ಮ ಸಮಾಚಾರ? ನೋಡಿ ಗೈಸ್, ರತ್ನಿ ಹಿಂಗೆ ಮಿಂಚಿಂಗು ಸೆಟ್ಲಾಗೋಗಿದ್ದಾಳೆ ನೋಡಿ. ಡೆಕೋರ್ ಎಲ್ಲ ತೋರಿಸ್ತೀನಿ ಬನ್ನಿ. ಅದಷ್ಟು ಡೆಕೋರು, ಇದೆಲ್ಲ ಲೇಟ್ ಡೆಕೋರ್.
ಇವೆಂಟ್ ದಿನ ರಶ್ಮಿಗೆ ಸ್ಪೆಷಲ್ ಬ್ರೇಕ್ಫಾಸ್ಟು ಉಪ್ಪಿಟ್ಟು. ಇವರಿಲ್ಲಿ ಬ್ರೇಕ್ಫಾಸ್ಟ್ ಮಾಡಲ್ಲ, ಇವರು ಓಪನ್ ಆಗೋದನ್ನೇ ಲಂಚ್ಗೆ. ಸೊ ಇಷ್ಟು ಉಪ್ಪಿಟ್ಟು ತಿಂದರೆ ಅರ್ಧ ತಿನ್ನೋ, ನೆಕ್ಸ್ಟು ಫ್ರೂಟ್ಸ್ ಹೇಳಿದ್ದೀನಿ, ಫ್ರೂಟ್ಸ್ ಬರುತ್ತೆ. ಆ್ಯಂಡ್ ನಮ್ಮ ಚಿಕ್ಕೇಗೌಡರು, ಇದು ರಶ್ಮಿ ಅವ್ರ ತಂದೆ. ಇನ್ನೂ ಯಾರೂ ಬಂದಿಲ್ಲ, ಸೊ ವಿ ಆರ್ ಸ್ಟಿಲ್ ವೆಯ್ಟಿಂಗ್. ನನ್ನನ್ನೇ ನಾನು ತೋರಿಸ್ಕೊಂಡಿರಲಿಲ್ಲ ಅಂತ ಅನಿಸುತ್ತೆ ಪಾಪ, ನನ್ನ ಬಟ್ಟೆನೇ ನೋಡಿರಲಿಲ್ಲ. ನಾನು ಪಂಚಶಲ್ಯ ಉಟ್ಕೊಳ್ಳೋಣ ಅಂತ ಎಲ್ಲ ಏರ್ನೆಲ್ಲ ಮಾಡಿಸಿ ಇಟ್ಟೆ ಗೈಸ್. ಈ ಸರಿ ಪಂಚನೇ ಉಟ್ಕೊಳ್ಳೋಣ, ಶಲ್ಯ ಬೇಡ ಅಂತ. ಆದರೆ ಬೆಳಿಗ್ಗೆ ಟ್ರೈ ಮಾಡಿದೆ, ಯಾಕೋ ಎಡ್ಬಟ್ಟಾಗ್ತಾ ಇತ್ತು. ಆಮೇಲೆ ಇವಳು ಬೇರೆ ಪ್ರೆಷರ್ ಆಗ್ತಿದ್ಲು, ಅದು ಬೇಕು ಇದು ಬೇಕು ಬೇಗ ತಂದ್ಕೊಡು ಅಂತ. ಅದಕ್ಕೆ ಕ್ಯಾನ್ಸಲ್ ಮಾಡಿಬಿಟ್ಟು ಕುರ್ತಾ ಪೈಜಾಮ ವಿತ್ ದಿಸ್ ವೇಸ್ಟ್ ಕೋಟ್. ನಾನು ಫಸ್ಟ್ಗೆ ಹೇಳಿದೆ ಕುರ್ತಾ ಪೈಜಾಮ ಚೆನ್ನಾಗಿ ಕಾಣುತ್ತೆ, ಅದೇ ಹಾಕೊಂತ ಏನು ಫುಲ್ಲು. ನಾನು ಗೌಡ್ರು ಸ್ಟೈಲಲ್ಲಿ ರೇಷ್ಮೆ ಪಂಚೆ ಹಾಕೊಳ್ಳೋಣ, ಇನ್ಯಾವಾಗ ಹಾಕೋತೀನಿ ಅಂತ ಅಂದ್ಕೊಂಡೆ. ಆದರೆ ಫಸ್ಟು ಪ್ರಾಕ್ಟೀಸ್ ಮಾಡ್ಕೋತೀನಿ ಗೈಸ್, ನೆಕ್ಸ್ಟ್ ಏನೇ ಇವೆಂಟ್ ಆದ್ರೂ ಅದಕ್ಕೆ ಪಂಚಶಲ್ಯ ಅಂತಲೇ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಹಾಗೆ ಗೈಸ್ ನನ್ನ ಮೇಕಪ್ ಹೇಗಿದೆ ಅಂತ ಹೇಳಿ, ನಂಗಂತೂ ತುಂಬ ಇಷ್ಟ ಆಯಿತು. ಚೆನ್ನಾಗಿ ಮಾಡಿದಾರಾ? ಹೌದು. ಯಾರಿದು? ಸ್ಯಾಫ್ರನ್ ಮೇಕಪ್ ಸ್ಟುಡಿಯೋ ಅಂತ ಮೇಕಪ್ ಮಾಡಿದ್ದು ಮಾನಸ ಆ್ಯಂಡ್ ಯಶಸ್ವಿನಿ. ಚೆನ್ನಾಗಿ ಮಾಡಿದ್ರು, ಆರಾಮಾಗಿ ತುಂಬ ಟೈಮ್ ತೊಗೊಂಡು ನಿಧಾನಕ್ಕೆ ಮಾಡಿದ್ರು. ವೆರಿ ನೈಸ್, ಚೆನ್ನಾಗಿದೆ. ನನಗೂ ಇಷ್ಟ ಆಯಿತು ಅವ್ರು. ನನ್ನ ಹೇರ್ ಸ್ಟೈಲ್ ತೋರಿಸ್ತಾ? ಐ ಹ್ಯಾವ್ ಮೇಡ್ ಒನ್ ಡಿಫ್ರೆಂಟ್ ಹೇರ್ ಸ್ಟೈಲ್. ನಿಂದೆ ಒಂದು ಇದೇ ತೆಗಿತೀನಿ ತಡಿ. ಇದರಲ್ಲಿ ಫ್ಲವರ್ ಡೆಕೋರ್ಗೆ ಅಂತ ತಂದಿದ್ರಲ್ಲ, ಅದರಲ್ಲಿ ಏನೇನೋ ಜುಗಾಡ್ ಮಾಡಿಸ್ಬಿಟ್ಟು ಏನೇನೋ ಮಾಡಿಸ್ಕೊಬಿಟ್ಟಿದ್ರಲ್ಲ ನೋಡಿ. ಇಲ್ಲಿ ಹೆಂಗಿದೆ ಹೇರ್ ಸ್ಟೈಲು? ಚೆನ್ನಾಗಿದೆಯಾ? ನನಗಂತೂ ತುಂಬ ಇಷ್ಟ ಆಯಿತು. ನನಗೆ ಲ್ಯಾವೆಂಡರ್ ಕಲರ್ ಫ್ಲವರ್ ಹಾಕ್ಸ್ಬೇಕು ಅಂತಿತ್ತು. ಸೊ ಸಿಕ್ತು ಲ್ಯಾವೆಂಡರ್ ಕಲರ್ ಡೆಕೋರೇಷನಲ್ಲಿ. ಸೊ ತಗೊಂಡು ಹಾಕೊಂಡು ಚೆನ್ನಾಗಿ ಹಾಕಿದಾರಲ್ಲ. ಚೆನ್ನಾಗಿದೆ, ನಾನು ಡಿಸೈನ್ ಮಾಡಿದ್ದಾರೆ, ನ್ಯಾಚುರಲ್ ಫ್ಲವರ್ಸ್. ಲೆನ್ಸ್ ಗಿನ್ಸ್ ಎಲ್ಲ ಹಾಕೋಬಿಟ್ಟಾಳೆ ಗೈಸ್, ನನ್ನ ಕಣ್ಣು ಥರ ಮಾಡ್ಕೊಬಿಟ್ಟಾಳೆ. ಹೌದಾ? ಮದುವೆಗೆ ಮೇಕಪ್ ಮಾಡಿರಲಿಲ್ಲ? ಯಾವತ್ತೂ ಹಾಕಿರಲಿಲ್ಲ, ಇದೇ ಫಸ್ಟ್ ಟ್ರೈ ಮಾಡ್ತಾ ಇರೋದು. ನೈಸ್. ಹೇಗಿದೆ ಗೈಸ್ ರಶ್ಮಿ ಮೇಕಪ್ಪು, ಲುಕ್ಕು, ಸ್ಯಾರಿ, ಹೇರು ಹೇಳಿ ಕಮೆಂಟಲ್ಲಿ. ಪೋಸು ಅಂದರೆ ಎವರ್ ರೆಡಿ ರತ್ನಿ. ಚಿಕ್ಕ ಮಕ್ಳಿಗೆ ಬಿಬ್ಸ್ ಹಾಕ್ತಾರಲ್ಲ, ಹಂಗೆ ಹಾಕ್ಬಿಟ್ಟು ಊಟ ಮಾಡಿಸ್ಬೇಕು ನನಗೆ. ಅದು ಬೆಳಿಗ್ಗೆ ಏನೋ ಉಪ್ಪಿಟ್ಟು ತಿನ್ನೋಕೆ ಹೋಗಿ ಸೀರೆ ಎಲ್ಲ ಮಾಡ್ಕೊಬಿಟ್ಟಾಳೆ, ಜ್ಯುವೆಲ್ರಿಯಿಂದ ತೆಗಿತಾವಳೆ ಉಪ್ಪಿಟ್ಟ. ಅಯ್ಯೋ ಗರ್ಭ ಬಿಡವ. ರಶ್ಮಿಗೆ ಸ್ವಲ್ಪ ಸುಸ್ತಾಗ್ತೈತಂತೆ, ಅದಕ್ಕೆ ಉಪ್ಪಿಟ್ಟಾದ್ಮೇಲೆ ಟಾಪ್ ಅಪ್ ಥರ ಫ್ರೂಟ್ ಸ್ಯಾಲೆಡ್ ಆರ್ ಕಟ್ ಫ್ರೂಟ್ಸ್. ನಿನ್ಕಿಂತ ಚೆನ್ನಾಗಿ ಕಾಣ್ತೈತೆ ಅಲ್ವಾ? ತುಂಬ ಚೆನ್ನಾಗಿದೆ ಪ್ಲೇಟ್, ವೆರಿ ನೈಸ್. ಟೇಬಲ್ಲು ಇದು ರತ್ನಿ. ಫೈನಲಿ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟಿದೀವಿ. ಅವಿ ನನ್ನ ಡ್ರಾಪ್ ಮಾಡಕ್ ಬರ್ತಾ ಇರೋದು ನಮ್ಮ ಮನೆಗೆ. ಅವ್ರ ಮನೆಗೆ ಕಟ್ತಾ ಇದ್ದೀನಿ ಗೈಸ್. ಖುಷಿಗೆ ನೋಡ್ಬೇಕು ಅವ್ರ ಮುಖದಲ್ಲಿ ಕಳಿಸ್ತಾ ಇರೋದಕ್ಕೆ. ಖುಷಿ ಏನಿಲ್ಲ, ಪ್ರಾಬಬ್ಲಿ ಆಫ್ಟರ್ ಮ್ಯಾರೇಜ್ ಇದೆ ಫಸ್ಟ್ ಟೈಮ್ ಅಂತ ಅನ್ಸುತ್ತೆ ಇಷ್ಟು ಲಾಂಗ್ ಬ್ರೇಕ್. ಹೌದು. ಸೊ ಲೆಟ್ ಮಿ ಎಂಜಾಯ್. ಇವನಿಗೆ ಬೇಕು, ನನಗೆ ಹೌಸ್ ಅರೆಸ್ಟ್ ಗೈಸ್. ಅದಕ್ಕೆ ಇವತ್ತು ಒಂದಿನ ಎಂಜಾಯ್ ಮಾಡ್ಕೊಂತ ಬಿಟ್ಟಿದ್ರು. ಇಟ್ ವಾಸ್ ನೈಸ್, ತುಂಬಾ ಖುಷಿ ಆಯ್ತು. ತುಂಬಾ ಚೆನ್ನಾಗಿತ್ತು ಗೈಸ್ ಇವೆಂಟ್. ಅಂಡ್ ಈ ಇವೆಂಟ್ ಇಷ್ಟೊಂದು ಚೆನ್ನಾಗಕ್ಕೆ ನಾನೇ ಕಾರಣ. ಮೇನ್ ಕಾರಣ ಡೆಕೋರ್ ಅಂತ ನಂಗೆ ತುಂಬಾ ಇಷ್ಟ ಆಯ್ತು. ದೀಪಾವಳಿ ಇವೆಂಟ್ಸ್ ಅವ್ರು ಮಾಡಿದ್ದು, ನಾನಂತೂ ಬೆಳಗ್ಗೆ ಬಂದು ನೋಡಿದ ತಕ್ಷಣ ಫುಲ್ ಖುಷಿ ಆಗೋಯ್ತು ನಂಗೆ. ಆಕ್ಚುಲಿ ಡೆಕೋರ್, ಮೇಕಪ್, ಪ್ಲೇಟ್ ಡೆಕೋರ್, ಹೌದು, ಪ್ರತಿಯೊಂದು ಚೆನ್ನಾಗಿತ್ತು. ಮೈಸೂರು ಪ್ಲೇಟ್ ಡೆಕೋರೇಷನ್ ಅವ್ರು ಪ್ಲೇಟ್ ಡೆಕೋರ್ ಮಾಡಿದ್ದು ಅದಂತೂ ಇನ್ನೂ ಅದ್ಭುತವಾಗಿತ್ತು. ವಿ ಕ್ಯಾನ್ ಗಿವ್ ಕ್ರೆಡಿಟ್ಸ್ ಟು ಆಲ್ ಆಫ್ ದೆಮ್. ಸೊ ನಮ್ಮ ಡೆಕೋರ್ ಬಂದು ದೀಪಾವಳಿ ಇವೆಂಟ್ಸ್ ಅಂತ ಮೈಸೂರು ಅವರನ್ನೇ. ನಮ್ಮ ಪ್ಲೇಟ್ ಡೆಕೋರ್ ಬಂದು ಮೈಸೂರು ಪ್ಲೇಟ್ ಡೆಕೋರ್ ಅಂತ ಅಗೇನ್ ಮೈಸೂರು ಅವರು. ಅಂಡ್ ಫೋಟೋಗ್ರಾಫಿಕ್ ಮಾಡಿದ್ದು ವೆಡ್ಡಿಂಗ್ ಸ್ಟೋರೀಸ್. ಅಕ್ಷಿತಾ ಅವ್ರ ಟೀಮು.
ಮೇಕಪ್ ಮಾಡಿದ್ದು ಸ್ಯಾಫ್ರನ್ ಮೇಕಪ್ ಸ್ಟುಡಿಯೋ. ನನಗಂತೂ ತುಂಬಾ 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 ಖುಷಿ ಆಯ್ತು. ಮೇಕಪ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ನನಗಂತೂ ತುಂಬಾ ಜನ ಕಾಂಪ್ಲಿಮೆಂಟ್ಸ್ ಕೊಟ್ರು ಇವತ್ತು ಅಲ್ವಾ. ಮದುವೆ ಆದ್ಮೇಲೆ ಇದೇ ಫಸ್ಟ್ ಹಿಂಗ್ ಕಾಣ್ತಾ ಇರೋದೇನೆ ಅಂತ. ಬಟ್ ಓವರ್ ಆಲ್ ಅಬ್ಸಲ್ಯೂಟ್ಲಿ ನಮ್ಮ ಎಫರ್ಟ್ಸ್ ಎಷ್ಟಿತ್ತೋ ಅಷ್ಟೇ ಎಫರ್ಟ್ಸ್ ಇವರೆಲ್ಲರ ಕಡೆಯಿಂದ ಇದ್ದಿದ್ರಿಂದ ಇಟ್ ವಾಸ್ ಅ ವೆರಿ ಸಕ್ಸಸ್ಫುಲ್ ಇವೆಂಟ್. ತುಂಬಾ ಚೆನ್ನಾಗಿತ್ತು. ವಿ ಹ್ಯಾವ್ ಸಮ್ ವೆರಿ ಗುಡ್ ಮೆಮೊರೀಸ್ ಇವಾಗ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್ ಹೂ ವಾಸ್ ಪಾರ್ಟ್ ಆಫ್ ಅವರ್ ಇವೆಂಟ್ ಟುಡೇ. ಯಾ ಅಂಡ್ ನಾವಿಷ್ಟು ಆರಾಮಾಗಿ ಇವೆಂಟ್ ಎಂಜಾಯ್ ಮಾಡಕ್ಕೆ ಇವರೆಲ್ಲರೂ ಕಾರಣ. ಹೌದು. ಸೊ ವಿ ಆರ್ ವೆರಿ ಥ್ಯಾಂಕ್ಫುಲ್. ಓಕೆ ಗೈಸ್, ಸೊ ರಶ್ಮಿ ಮನೆ ಹತ್ತತ್ರ ಬಂದ್ಬಿಟ್ವಿ. ಇಟ್ಸ್ ಟೈಮ್ ಟು ಕ್ಲೋಸ್ ದಿಸ್ ವ್ಲಾಗ್. ಯಾ ಸೊ ನನ್ನ ಸೀಮಂತ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ನಿಮ್ಮನ್ನೆಲ್ಲ ನಾವು ಪರ್ಸನಲ್ ಆಗಿ ಇನ್ವೈಟ್ ಮಾಡಕ್ ಆಗ್ಲಿಲ್ಲ. ಸೊ ವಿ ಥಾಟ್ ವಿ ವಿಲ್ ಶೇರ್ ಅವರ್ ಬೆಸ್ಟ್ ಮೆಮೊರೀಸ್ ವಿತ್ ಯು ಥ್ರೂ ಅವರ್ ವ್ಲಾಗ್. ವೆರಿ ನೈಸ್. ಯಾ ಸೊ ಹೋಪ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ. ನೆಕ್ಸ್ಟ್ ಪ್ರಾಬಬ್ಲಿ ಇನ್ನೊಂದು ವ್ಲಾಗ್ ಮಾಡ್ತೀವಿ ಅಂತ ಅನ್ಸುತ್ತೆ. ಹೌದಾ? ಬಿಫೋರ್ ದ ಬೇಬಿ ಡೆಲಿವರಿ. ಲೆಟ್ಸ್ ಸಿ. ಯಾ ಆಲ್ಸೋ ಗೈಸ್ ಡೋಂಟ್ ಫರ್ಗೆಟ್ ಟು ಟೆಲ್ ಮೀ ಹೆಂಗ್ ಕಾಣಿಸ್ತಾ ಇದ್ದೀನಿ ನಾನು ಅಂತ. ಯಾ ನೀವ್ ಹೇಳಿ. ಡೆಕಾರ್ ಅಂಡ್ ಒಂದಷ್ಟು ಇದನ್ನು ಹಾಕ್ತಿವಿ ಫೋಟೋಸು. ಸೊ ಫೋಟೋಸು ಮೇಕಪ್ ಎಲ್ಲ ಚೆನ್ನಾಗಿತ್ತ ಅಂತ. ಯಾ ಅಂಡ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಮೋರ್ ಅಂಡ್ ಮೋರ್ ಕಾಂಪ್ಲಿಮೆಂಟ್ಸ್ ಫಾರ್ ಮೈ ಮೇಕಪ್ ಟುಡೇ. ನನಗೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಸೊ ನೀವೆಲ್ಲರೂ ಹೇಳ್ಬೇಕು ಇಷ್ಟ ಆಗಿದೆ ಅಂತ. ಸೊ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಮ್ಮ ಮನೆ ಬಂತು. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾವು ನಿಮಗೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀವಿ. ಅಂಟಿಲ್ ದೆನ್ ಯು ಆಲ್ ಟೇಕ್ ಕೇರ್. ಟುಡೇ ವಾಸ್ ಅ ವೆರಿ ಹ್ಯಾಪಿ ಡೇ. ಥ್ಯಾಂಕ್ ಯು. ಬಾಯ್. ಬಾಯ್.